ಹಾಯ್ ಎಲ್ರಿಗೂ ನಮಸ್ತೆ. ಸೋಮವಾರದ ಮಿನಿ ವ್ಲಾಗು ಪೂಜೆ ಮುಗಿಸ್ಕೊಟ್ಟಿದ್ದೀನಿ. ಇನ್ನು ಟಿಫನ್‌ಗೆ ಮಕ್ಕಳ ಲಂಚ್ ಬಾಕ್ಸಿಗೋಸ್ಕರ ರೊಟ್ಟಿ, ಚೌಳೆಕಾಯಿ ಪಲ್ಯ, ಕುಂಬಳಕಾಯಿ ಪಲ್ಯ, ಅದ್ರ ಜೊತೆ ಶೇಂಗಾ ಕಾಳು ಸಲಾಡ್ನ ಮಾಡ್ಕೊಡ್ತಿದ್ದೀನಿ. ನಮ್ಮ ಹತ್ರ 2 ಆಯ್ಕೆ ಇದೆ. ಒಂದು ಲಕ್ಸುರಿ ಆಗಿ ಬದುಕೋದು, ಇನ್ನೊಂದು ಕ್ವಾಲಿಟಿ ಲೈಫನ್ನ ಲೀಡ್ ಮಾಡೋದು. ಕ್ವಾಲಿಟಿ ಲೈಫನ್ನ ಲೀಡ್ ಮಾಡೋದಿದೆಯಲ್ಲ, ಇದು ಸ್ವಲ್ಪ ಕಷ್ಟ. ಇಲ್ಲಿ ಆಯ್ಕೆಗಳಿರತ್ತೆ, ಸ್ಟ್ರಗಲ್ ಇರತ್ತೆ. ಇದೇ ಥರ ರೂಟೀನ್‌ನ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದಿಷ್ಟು ನಮ್ಮ ತಲೆಯಲ್ಲಿರೋದ್ರಿಂದ ಇದು ಸ್ವಲ್ಪ ಕಷ್ಟನೇ ನಮಗೆ. ಸೊ ಲಕ್ಸುರಿ ಲೈಫ್ ಏನಿದೆ ಅಲ್ಲ, ಅವ್ರ ಹತ್ರ ಅದಿದೆ, ಇದಿದೆ, ನಾವು ಅದನ್ನ ತೊಗೋಬೇಕು, ಇದನ್ನ ತೊಗೋಬೇಕು ಅನ್ನೋದ್ರ ಕಡೆ ಇರೋಷ್ಟು ಗಮನ ನಾವು ಊಟದ ಕಡೆ ಕೊಡ್ತಾ ಇಲ್ಲ. ಹಾಗಾಗಿ ಲಕ್ಸುರಿತನ ಅನ್ನೋದು ವಸ್ತುಗಳಿಗಿಂತ ಆರೋಗ್ಯದ ಕಡೆ ಇದ್ರೆ ತುಂಬಾ ಒಳ್ಳೇದು. ನಾವು ಲಕ್ಸುರಿನ ಆರೋಗ್ಯದಲ್ಲಿ ಬದುಕಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಆದಷ್ಟು ನಾನು ಪ್ರತಿದಿನ ಹೆಲ್ದಿಯಾಗಿರೋ ಫುಡ್ಡನ್ನು ತಿನ್ನೋದಕ್ಕೆ, ಕೊಡೋದಕ್ಕೆ ಮಕ್ಕಳಿಗೆ ಇಷ್ಟಪಡ್ತೀನಿ. ಸೊ ನಿಮಗೂ ನಾನು ಅದನ್ನೇ ಕೇಳ್ತೀನಿ. ನೀವು ಇವಾಗ ಎಷ್ಟು ಆರೋಗ್ಯದ ಕಡೆ ಗಮನ ಕೊಡ್ತೀರಾ, ಮುಂದೆ ಅಷ್ಟೇ ಹೆಲ್ದಿಯಾಗಿರ್ಬೋದು. ನೀವು ಅನ್ಕೊಂಡಂಗೆನೆ ನಿಮ್ಮ ಲೈಫನ್ನು ನೀವು ಲೀಡ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲಾಂದ್ರೆ ತುಂಬ ಕಷ್ಟಪಡಬೇಕಾಗತ್ತೆ. ನಮ್ಮ ಕೈಲಿ ಒಂದು ದಿನ ಹೆಡ್‌ಏಕ್ ಬಂದರೂ ಕೂಡ ತಡ್ಕೊಳಕ್ಕಾಗಲ್ಲ. ಅಷ್ಟೊಂದು ಬಾಡಿ ಸೆನ್ಸಿಟಿವ್ ಆಗೋಗಿದೆ. ನಮಗೆ ಗೊತ್ತಿದೆ ಆಹಾರ ಸರಿಯಾಗಿಲ್ಲ. ನಾವು ತಿನ್ನುವಂಥ ಪ್ರತಿಯೊಂದು ಊಟನೂ ಕಲಬೆರಕೆಯಿಂದನೇ ಕೂಡಿದೆ. ಹಾಗಾಗಿ ಯಾವುದು ಚೆನ್ನಾಗಿದೆ, ಯಾವುದು ಒಳ್ಳೆಯದಿದೆ ಅದನ್ನು ಆಯ್ಕೆ ಮಾಡಿಕೊಂಡು ಪ್ರತಿದಿನ ನೀವು ನಿಮ್ಮ ರೊಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಈ ವಿಚಾರದಲ್ಲಿ ನಾನೇ ಪ್ರೌಡ್ ಫೀಲ್‌ನ ತಂದ್ಕೊಳ್ತೀನಿ. ರೆಗ್ಯುಲರ್ ಆಗಿ ರೊಟ್ಟಿ ಪಲ್ಯ ಮಾಡ್ತೀನಿ, ಮಕ್ಕಳು ಅದನ್ನು ತಿಂದು ಬರ್ತಾರೆ. ಅದು ಈಸಿ ಅಲ್ಲ ಹೇಳಿದಷ್ಟು. ಸೊ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನ್ನ ಮಕ್ಕಳು. ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಇದೆ ಈ ವಿಚಾರದಲ್ಲಿ. ಏನು ನನಗೆ ಅನಿಸಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಿಸಿಲು ಜಾಸ್ತಿ ಇರೋದ್ರಿಂದ ಮಕ್ಕಳ ಲಂಚಲ್ಲಿ ಮಜ್ಜಿಗೆ ಕೂಡ ಆ್ಯಡ್ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್.